ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾನು ರುಬಿಕ್ಸ್ ಕ್ಯೂಬ್ 3x3 ಅನ್ನು ಹೇಗೆ ಸುಲಭವಾಗಿ ಸಾಲ್ವ್ ಮಾಡಬಹುದು ಎಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡುತ್ತಿದ್ದೇವೆ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ತಿಳಿದಿರೋ ಹಾಗೆ ರುಬಿಕ್ಸ್ ಕ್ಯೂಬ್ ಅಲ್ಲಿ 6 ಫೇಸಸ್ ಇರುತ್ತೆ. ಈ 6 ಫೇಸಸ್ ಏನಿದೆ ಅದು ಬೇರೆ ಬೇರೆ ಕಲರನ್ನು ಹೊಂದಿರುತ್ತೆ. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು 3 ಲೇಯರನ್ನು ಸಪ್ರೇಟಾಗಿ ತಗೊಳ್ತೀವಿ. ಫಸ್ಟ್ ಲೇಯರು, ಮಿಡ್ಲ್ ಲೇಯರು ಆ್ಯಂಡ್ ಅಪ್ಪರ್ ಲೇಯರ್. ನಿಮ್ಗೆ ಕಾಣಿಸ್ತಾ ಇದೆ, 3 ಲೇಯರ್ನ ಸಪ್ರೇಟಾಗಿ ತಗೊಳ್ತೀವಿ. ಆ 3 ಲೇಯರನ್ನು ನಾವು ಸಪ್ರೇಟಾಗಿ ಸಾಲ್ವ್ ಮಾಡ್ತೀವಿ. ಇದರಲ್ಲಿ ಮಿಡಲ್ ಒನ್ ಏನಿದೆ, ಎಲ್ಲ ಇದರಲ್ಲೂ ಮಿಡ್ಲ್ ಪಾಯಿಂಟ್ ಏನು ಕಾಣಿಸ್ತಾ ಇದೆ ನಿಮಗೆ, ಆ ಮಿಡಲ್ ಪಾಯಿಂಟು ಚೇಂಜ್ ಆಗಲ್ಲ, ಅಲ್ಲೇ ಇರುತ್ತೆ. ಅದನ್ನು ನಾವು ರೊಟೇಟ್ ಮಾಡೋಕ್ಕೆ ಆಗಲ್ಲ. ಸೊ ನಾವೇನು ಮಾಡ್ತೀವಿ ಅಂತೇಳಿದರೆ, ಆ ಮಿಡಲ್ ಕಲರ್ ಏನಿದೆ ಆ ಮಿಡಲ್ ಕಲರ್ಗೆ ತಕ್ಕಂತೆ ಬೇರೆಯವ್ರನ್ನೆಲ್ಲ ರೊಟೇಟ್ ಮಾಡಿ ಅಲ್ಲಿಗೆ ತಂದು ಇಡಬೇಕು ನಾವು. ಇಂದಿನ ವಿಡಿಯೋದಲ್ಲಿ ನಾವು ಫಸ್ಟ್ ಲೇಯರ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸ್ತಿದ್ದೇವೆ. ಅದಕ್ಕೆ ಫಸ್ಟು ನಾನು ರುಬಿಕ್ಸ್ ಕ್ಯೂಬ್ ಆಲ್ರೆಡಿ ಇದು ಸಾಲ್ವ್ ಆಗಿರೋದನ್ನು ಶಫಲ್ ಮಾಡಿ, ಅಂದರೆ ಎಲ್ಲ ಕಲರನ್ನು ಬೇರೆ ಬೇರೆ ಪೊಸಿಷನ್ಗೆ ತಗೊಂಡು ಹೋಗಬೇಕು. ನಾವು ಈಗ ವೈಟ್ ಕಲರ್ ಲೇಯರನ್ನು ಫಿನಿಷ್ ಮಾಡಬೇಕು ಅಂತ ಹೇಳಿದರೆ, ವೈಟ್ ಕಲರ್ ಏನಿದೆ ಅದರ ಅಪೋಸಿಟ್ ಇರೋ ಕಲ್ಲರಲ್ಲಿ ಮೊದಲು ನಾವು ವೈಟ್ ಕಲರನ್ನು ಪ್ಲಸ್ ಆಗಿ ಮಾಡಬೇಕು. ಸೊ ವೈಟ್ನ ಅಪೋಸಿಟ್ ಇರೋದು ಯೆಲ್ಲೋ. ಸೊ ನಾವೀಗ ವೈಟ್ ಮಾಡೋದ್ರಿಂದ ಯೆಲ್ಲೋ ಕಲರ್ನ ತಗೊಳ್ತಾ ಇದ್ದೀವಿ. ನೀವು ಬೇರೆ ಕಲರ್ ಮಾಡ್ತೀರಿ ಅಂತ ಹೇಳಿದರೆ ಅದರ ಅಪೋಸಿಟ್ ಯಾವ ಕಲರ್ ಇದೆ ಅದನ್ನು ತಗೋಬೇಕಾಗತ್ತೆ. ಈಗ ಎಲ್ಲೋ ಹತ್ರ ಪ್ಲಸ್, ಅಂದರೆ ಆ ಮಧ್ಯದಲ್ಲಿ ಇದೆಯಲ್ವಾ, ಆ ಎಲ್ಲೋ ಹತ್ರದಲ್ಲಿ ಪ್ಲಸ್ ಬರೋ ಥರ ವೈಟನ್ನು ನಾವು ತಗೋಬರ್ಬೇಕಾಗತ್ತೆ. ವೈಟ್ ಎಲ್ಲೆಲ್ಲ ಇದೆ ಅಂತ ನೋಡ್ಕೊಬಿಟ್ಟು ಅದಕ್ಕೆ ತಕ್ಕಂತೆ ನೀವು ವೈಟನ್ನು ತಂದು ಪ್ಲಸ್ ಮಾಡಬೇಕು ಎಲ್ಲೋ ಹತ್ರದಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲೋ ಹತ್ರ ವೈಟ್ ಕಲರು ಪ್ಲಸ್ ರೀತಿಯಲ್ಲಿ ಬಂದಿದೆ. ಇದು ಎಲ್ಲೋ ಹತ್ರ 4 ಪ್ಲಸ್ ರೀತಿ ಬಂದಾದಮೇಲೆ ನಾವು ಆ ವೈಟ್ ಕಲರ್ ಹತ್ರ ಬೇರೆ ಯಾವ ಕಲರ್ ಇದೆ ಅಂತ ನೋಡಬೇಕು. ಇಲ್ಲಿ ನೋಡಿ, ವೈಟ್ ಹತ್ರ ಆರೆಂಜ್ ಇದೆ, ಬಟ್ ಆರೆಂಜ್ ಹತ್ರ ಬ್ಲೂ ಇದೆ. ಆ ಆರೆಂಜನ್ನು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ರೊಟೇಟ್ ಮಾಡಿಬಿಟ್ಟು ಆರೆಂಜ್ ಹತ್ರನೇ ಎತ್ಕೊಂಡು ಹೋಗಬೇಕು. ಅದಾದಮೇಲೆ ಈಗ ಆರೆಂಜ್ ಮ್ಯಾಚ್ ಆಗಿದೆ, ಆ ವೈಟ್ ಕಲರನ್ನು ಮ್ಯಾಚ್ ಮಾಡಬೇಕು. ಸೊ ನೀವು ಆ ಸೆಂಟರನ್ನು ರೊಟೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಆ ಮೇಲ್ಗಡೆ ಇರೋದನ್ನು ರೊಟೇಟ್ ಮಾಡಿ ವೈಟ್ ಹತ್ರ ತಗೊಬರ್ತಿದ್ದೀವಿ. ಅದನ್ನು ವೈಟ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಈಗ ವೈಟ್ ಆರೆಂಜ್ ಮ್ಯಾಚ್ ಆಗಿದೆ. ಈಗ ನೆಕ್ಸ್ಟ್ ವೈಟ್ ಮಿಡ್ಲಲ್ಲಿ ಪ್ಲಸ್ ಏನಿದೆ ಅದನ್ನು ಮ್ಯಾಚ್ ಮಾಡಬೇಕು. ಈಗ ನೋಡಿ, ವೈಟ್ ಗ್ರೀನ್ ಮ್ಯಾಚೇ ಇದೆ. ಮ್ಯಾಚ್ ಇಲ್ಲ ಅಂತ ಹೇಳಿದರೆ ನೀವು ಆ ಮೇಲ್ಗಡೆ ಲೇಯರ್ನ ರೊಟೇಟ್ ಮಾಡಿಬಿಟ್ಟು ಮತ್ತೆ ಮ್ಯಾಚ್ ಮಾಡಿಕೊಂಡು, ಈಗ ಅದೇ ಥರ ಪ್ರೊಸೀಜರ್ ಸೇಮು, ಮತ್ತೆ ವೈಟನ್ನು ಮೇಲೆ ರೊಟೇಟ್ ಮಾಡ್ತೀರಾ. ಈಗ ವೈಟ್ ಗ್ರೀನ್ ಮ್ಯಾಚ್ ಆಗಿದೆ. ಇವಾಗ ಮತ್ತೆ ವೈಟ್ ಮತ್ತು ರೆಡ್ ಏನಿದೆ ಅದನ್ನು ಮ್ಯಾಚ್ ಮಾಡ್ತಾಯಿದ್ದೀನಿ. ವೈಟ್ ರೆಡ್ ಮ್ಯಾಚೇ ಆಗಿದೆ. ಸೊ ಮತ್ತೆ ಸೇಮ್ ಸ್ಟೆಪ್ಪು, ವೈಟನ್ನು ಮೇಲ್ಗಡೆ ರೊಟೇಟ್ ಮಾಡಿ ತಗೊಂಡು ಹೋಗ್ತಾ ಇದ್ದೀರಾ. ನೆಕ್ಸ್ಟ್ ಇನ್ನು ಒಂದೇ ಮಿಕ್ಕಿರೋದು, ಅದು ಬ್ಲೂ. ಆ ಬ್ಲೂನ ಜೊತೆ ಮ್ಯಾಚ್ ಆಗಿದೆ. ಸೊ ವೈಟನ್ನು ನೀವು ಮ್ಯಾಚ್ ಮಾಡೋಕ್ಕೆ ಮತ್ತೆ ಮೇಲ್ಗಡೆ ತಗೊಂಡು ಹೋಗ್ತೀರಾ. ಈಗ ಕಂಪ್ಲೀಟ್ ಪ್ಲಸ್ ಏನಿದೆ ಅದು ಫಾರ್ಮ್ ಆಗಿದೆ. ಜೊತೆಗೆ ಅದರ ಪಕ್ಕದಲ್ಲಿರೋ ಕಲರು ಮ್ಯಾಚ್ ಆಗಿದೆ. ನೋಡಿ, ಆರೆಂಜ್ ಜೊತೆ ಆರೆಂಜ್ ಮ್ಯಾಚ್ ಆಗಿದೆ, ಗ್ರೀನ್ ಜೊತೆ ಗ್ರೀನ್ ಮ್ಯಾಚ್ ಆಗಿದೆ, ಬ್ಲೂ ಜೊತೆ ಬ್ಲೂ ಆ್ಯಂಡ್ ರೆಡ್ ಜೊತೆ ರೆಡ್. ಈಗ ನಾವೇನು ಮಾಡಬೇಕು ಅಂದರೆ, ಕಾರ್ನರಲ್ಲಿರೋ ಕಲರನ್ನು ಮ್ಯಾಚ್ ಮಾಡಬೇಕು. ಕಾರ್ನರಲ್ಲಿನ ಕಲರ್ನ ಮ್ಯಾಚ್ ಮಾಡೋಕ್ಕೆ ಕಾರ್ನರ್ಗೆ ಬೇಕಾಗಿರೋ ವೈಟ್ ಕಲರ್ ಎಲ್ಲಿದೆ ಅಂತ ನೋಡ್ಕೋಬೇಕು ನಾವು. ಅದು ಡೌನಲ್ಲಿರ್ಬೋದು, ಮೇಲಿರ್ಬೋದು, ಎಲ್ಲಾದರೂ ಇರ್ಬೋದು. ಫಸ್ಟು ನೋಡ್ಕೊಳ್ತೀರಾ, ಇಲ್ಲಿ ಡೌನಲ್ಲಿ ಒಂದು ವೈಟ್ ಇದೆ, ಕರೆಕ್ಟ್ ಅಲ್ವಾ? ಈ ಡೌನ್ ವೈಟ್ದು ಪಕ್ಕದ 2 ಕಲರ್ ಇರುತ್ತೆ. ಯಾಕಂದರೆ ಇದು ಕಾರ್ನರ್ರಿಂದ ಅದಕ್ಕೆ 3 ಕಲರ್ ಇರುತ್ತೆ. ಅದರ ಕಲರು ಯಾವುದು ಅಂತ ನೋಡಬೇಕು. ಇಲ್ಲಿ ವೈಟ್ಗೆ ಆರೆಂಜ್ ಮತ್ತು ಗ್ರೀನ್ ಕಲರ್ ಕಾಣಿಸ್ತಾ ಇದೆ, ಕರೆಕ್ಟ್ ಅಲ್ವಾ? ಈಗ ನೀವು ಆರೆಂಜ್ ಮತ್ತು ಗ್ರೀನ್ ಕಲರು ಮಧ್ಯದಲ್ಲಿ ಎಲ್ಲಿದೆ ಅಲ್ಲಿಗೆ ಅದನ್ನು ತಗೊಬರಬೇಕು. ಅರ್ಥ ಆಯ್ತಲ್ವಾ? ಅದಾದಮೇಲೆ ನಿಮ್ಮ ವೈಟ್ ಏನಿದೆ ಅದು ನಿಮ್ಮ ಬಲಕ್ಕೆ ಇದ್ದರೆ ನಿಮ್ಮ ಬಲಕ್ಕೆ ಅದನ್ನು ಟರ್ನ್ ಮಾಡ್ತೀರಾ, ಇಲ್ಲ ಎಡಕ್ಕೆ ಇದ್ದರೆ ಎಡಬದಿ ಟರ್ನ್ ಮಾಡ್ತೀರಾ. ಸೊ ಇದನ್ನು ಬಲಕ್ಕೆ ಟರ್ನ್ ಮಾಡ್ತೀರಾ. ಆಮೇಲೆ ನಿಮ್ಗೆ ಎಲ್ಲಿಗೆ ಬೇಕೋ ಅದನ್ನು ಡೌನ್ ಮಾಡ್ತೀರಾ.
ಮತ್ತೆ ರಿವರ್ಸ್ ಮಾಡ್ತೀರಾ, ಈಗ ಮೇಲ್ ಮಾಡ್ತೀರಾ. ಈಗ ಕರೆಕ್ಟಾಗಿ ನೋಡಿ ಆ ವೈಟ್ ಕಲರು ನಿಮ್ಗೆ ಯಾವ ಪೊಸಿಷನ್ಗೆ ಬೇಕು ಅದೇ ಇದೆ. ಅಲ್ಲಿ ಆರೆಂಜು ಮ್ಯಾಚ್ ಆಗಿದೆ, ಅದೇ ಥರ ಗ್ರೀನು ಮ್ಯಾಚ್ ಆಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ಕಾರ್ನರ್ ವೈಟ್ ಎಲ್ಲಿದೆ ಅಂತ ನೋಡ್ತೀರಾ, ಅದು ವೈಟ್, ಅದರ ಪಕ್ಕದಲ್ಲಿರೋ ಕಲರ್ ಆರೆಂಜು, ಇನ್ನೊಂದು ಬ್ಲೂ ಇದೆ. ಇದು ಆರೆಂಜ್ ಬ್ಲೂ ಮಧ್ಯೆ ಇರಬೇಕು, ಇದಿರೋದು ಈಗ ಆರೆಂಜ್ ಗ್ರೀನ್ ಮಧ್ಯೆ ಇದೆ. ನೆಕ್ಸ್ಟ್ ಅದನ್ನು ಆರೆಂಜ್ ಮತ್ತು ಬ್ಲೂ ಮಧ್ಯೆ ತಗೊಂಡೋಗ್ತೀರಾ. ವೈಟ್ ಕಲರ್ ಯಾವ ಕಡೆ ಇದೆ ಅದೇ ಕಡೆಗೆ ರೊಟೇಟ್ ಮಾಡ್ತೀರಾ. ಅದಾದಮೇಲೆ ನೀವು ಎಲ್ಲಿ ಇಟ್ಕೊಂಡಿದ್ರು ಅದನ್ನು ಡೌನ್ ಮಾಡ್ತೀರಾ. ಅದಾದಮೇಲೆ ಮತ್ತೆ ರೊಟೇಟು ಮತ್ತೆ ಅಪ್ವರ್ಡ್ ಮಾಡ್ತೀರಾ. ಸೊ ನಿಮ್ಮ ಬೇಕಾಗಿರೋ ವೈಟ್ ಕಲರು ಸೇಮ್ ಪೊಸಿಷನ್ಗೆ ಬಂದಿದೆ, ಬ್ಲೂ ಮತ್ತು ಆರೆಂಜು ಮ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರು ಕಾರ್ನರ್ ಎಲ್ಲಿದೆ ಅಂತ ನೋಡ್ತೀರಾ, ಡೌನಲ್ಲಿ ಇದೆಯಾ ಅಂತ. ಇದೇನಾಗಿದೆ, ಕೆಳಗಡೆ ಇದೆ. ಇದನ್ನು ನೀವು ಫಸ್ಟು ಸೆಟ್ ಮಾಡ್ಕೋಬೇಕು. ಇದು ರೆಡ್ ಮತ್ತು ಬ್ಲೂ ಕಲರ್ ಇದೆ. ಸೊ ರೆಡ್ಡು ಮತ್ತು ಬ್ಲೂ ಕಲರ್ ಎಲ್ಲಿದೆ ಅದೇ ಪೊಸಿಷನ್ಗೆ ತಗೊಂಡೋಗ್ತೀರಾ. ರೆಡ್ ಬ್ಲೂ ಬಂದಾದಮೇಲೆ ಸೇಮ್ ಪ್ರೊಸೀಜರನ್ನು ಮತ್ತೆ ರಿಪೀಟ್ ಮಾಡ್ತೀರಾ. ಡೌನ್, ರೈಟ್, ಅಪ್, ಮತ್ತು ರೈಟು, ಈಗ ಬ್ಲೂ ಕಲರ್ ಮತ್ತು ರೆಡ್ ಕಲರ್ ಜೊತೆ ವೈಟ್ ಕಲರು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಇನ್ನು ಒಂದು ಕಲರ್ ಸೆಟ್ ಆದರೆ ನಮ್ಮ ಫಸ್ಟ್ ಲೇಯರ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಯಾವ ಕಲರ್ ಬೇಕು ನಮಗೀಗ, ಗ್ರೀನ್ ಮತ್ತು ರೆಡ್ ಕಲರಲ್ಲಿದೆ. ಸೊ ಅದನ್ನು ಗ್ರೀನ್ ಮತ್ತು ರೆಡ್ ಪೊಸಿಷನ್ಗೆ ತಗೊಬರ್ತೀರಾ. ಅದಾದಮೇಲೆ ಮತ್ತೆ ಸೇಮು ವೈಟ್ ಕಲರ್ ಯಾವ ಕಲರ್ ಇದೆ ಅದೇ ಕಡೆಗೆ ಎತ್ಕೊಂಡು ಹೋಗ್ತೀರಾ. ಮತ್ತು ಡೌನು, ಮತ್ತು ರಿವರ್ಸು, ಅಪ್ವರ್ಡು. ಈಗ ನೋಡ್ತಾ ಇದ್ದೀರಾ ಫಸ್ಟ್ ಲೇಯರ್ ಏನಿದೆ ಅದು ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಬ್ಲೂ ಕಲರ್ ಜೊತೆ ಬ್ಲೂ ಕಲರು ಮತ್ತು ಆರೆಂಜು, ಗ್ರೀನು, ರೆಡ್ಡು ಎಲ್ಲ ಕಲರು ಕರೆಕ್ಟಾಗಿ ಅದರ ಸೆಂಟ್ರಲ್ ಪಾಯಿಂಟ್ಗೆ ಮ್ಯಾಚ್ ಆಗಿದೆ. ಮತ್ತು ಮೇಲ್ಗಡೆ ಇರೋ ವೈಟ್ ಕಲರ್ ಏನಿದೆ ಅದು ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಇದು ರುಬಿಕ್ಸ್ ಕ್ಯೂಬ್ನ ಫಸ್ಟ್ ಲೇಯರ್ ಹೇಗೆ ಮಾಡೋದು ಎಂಬುದ ವಿಧಾನ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.